ಬಾಲಿವುಡ್ನ ಸ್ಟಾರ್ಗಳು ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಇವತ್ತು ಹಾಸನಕ್ಕೆ ತೆರಳಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದಂತ ಶಿವಣ್ಣ, ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ತಾಯಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಹಾಗೂ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಹೋಗಿ ಹಾಸನಾಂಬೆ ದರ್ಶನವನ್ನ ಪಡ್ಕೊಂಡಿರೋದು. ಹಾಸನಾಂಬೆ ದರ್ಶನೋತ್ಸವದ 10ನೇ ದಿನ ಆಗಮಿಸಿದಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಿಷ್ಟಾಚಾರ ವಾಹನದಲ್ಲಿನೇ ಆಗಮಿಸಿದ್ದಾರೆ ಶಿವರಾಜ್ ಕುಮಾರ್ ದಂಪತಿ. ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳು ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಸರತಿ ಸಾಲಿನಲ್ಲಿ ನಿಂತ ಸಂದರ್ಭದಲ್ಲಿ ಅಭಿಮಾನಿಗಳತ್ತ ಶಿವಣ್ಣ ಕೈ ಬೀಸಿದ್ದಾರೆ. ಗರ್ಭಗುಡಿಯಲ್ಲೇ ವಿಶೇಷ ಪೂಜೆ ಸಲ್ಲಿಸಿದಂತ ಶಿವರಾಜ್ ಕುಮಾರ್ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಎಂಟ್ರಿ ಕೊಟ್ಟರು. ಹಾಸನಾಂಬೆ ದೇಗುಲಕ್ಕೆ ಖ್ಯಾತ ನಟ ರಿಷಬ್ ಶೆಟ್ಟಿ ಅವರ ಆಗಮನವೂ ಆಗಿದೆ. ಪತ್ನಿ ಜೊತೆ ಹಾಸನಾಂಬಾ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಇಲ್ಲೇ ಇದ್ದಾರೆ, ಇಲ್ಲೇ ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಆಮೇಲೆ ಬಹಳ ಖುಷಿ ಆಗುತ್ತೆ. ಟೋಟಲ್ ಇಲ್ಲಿ ಹಾಸನ ಬಂದು ತುಂಬಾ ದಿನ ಆಯ್ತು. ಈ ದೇವಸ್ಥಾನಕ್ಕೆ ಬಂದಿದ್ದು, ಜೊತೆ ಜನಗಳು ನೋಡಿದ್ದು, ನಿಮ್ಗಳು ನೋಡಿದ್ದು ಎಲ್ಲರೂ ಎಲ್ಲ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ನಾನು ಯಾವ ಸ್ವಾರ್ಥಿ ಅಲ್ಲ, ಎಲ್ಲ ಚೆನ್ನಾಗಾಗಲಿ. 45 ರಿಲೀಸ್ ಆಗ್ತದೆ ಡಿಸೆಂಬರ್ 25th. ಡ್ಯಾಡ್ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ, ಬೇಲ್ ಅಂತ ನಡೀತಾ ಇದೆ, ಒಂದು ತೆಲುಗು ಪೆದ್ದಿ, ತಮಿಳ್ ಜೈಲರ್ 2 ಸ್ಟಾರ್ಟ್ ಆಗಿದೆ. ಇನ್ನು 2-3 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕು. ದೀಪಾವಳಿ ನೋಡಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಸರ್ಪ್ರೈಸ್ ಅನೌನ್ಸ್ಮೆಂಟ್. ಅದು ಬಹಳ ಖುಷಿ ಆಗುತ್ತೆ ಎಲ್ರಿಗೂ. ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಆಮೇಲೆ ಬಹಳ ಖುಷಿ ಆಗುತ್ತೆ. ಟೋಟಲ್ ಇಲ್ಲಿ ಹಾಸನ ಬಂದು ತುಂಬಾ ದಿನ ಆಯ್ತು. ಈ ದೇವಸ್ಥಾನಕ್ಕೆ ಬಂದಿದ್ದು, ಜೊತೆ ಜನಗಳು ನೋಡಿದ್ದು, ನಿಮ್ಗಳು ನೋಡಿದ್ದು ಎಲ್ಲರೂ ಎಲ್ಲ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ನಾನು ಯಾವ ಸ್ವಾರ್ಥಿ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಹಾಸನಾಂಬೆಯ ದರ್ಶನ 10ನೇ ದಿನದ ದರ್ಶನೋತ್ಸವ ಇವತ್ತು. ಅನೇಕ ಸ್ಟಾರ್ಗಳು ಕೂಡ ಭೇಟಿ ನೀಡಿದ್ದಾರೆ. ಶಿವಣ್ಣ ಹಾಗೂ ರಿಷಬ್ ಶೆಟ್ಟಿ ಇಬ್ರು ಕೂಡ ಭೇಟಿ ಆಗಿರೋದು, ದೇವಿಯ ದರ್ಶನ ಪಡ್ಕೊಂಡಿರೋದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಇವತ್ತು ಹಾಸನಾಂಬೆಯ ದರ್ಶನ ಸಾರ್ವಜನಿಕವಾಗಿ ಬೆಳಿಗ್ಗೆಯಿಂದ ಆರಂಭವಾಗಿದೆ. ಸಾಕಷ್ಟು ಭಕ್ತ ಸಾಗರ ಈಗಾಗಲೇ ಹರಿದು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಚಲನಚಿತ್ರ ನಟರಾದಂತಹ ರಿಷಬ್ ಶೆಟ್ಟಿ ಮತ್ತೆ ಶಿವರಾಜ್ ಕುಮಾರ್ ಅವರ ಇಬ್ರು ಕೂಡ ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಪ್ರೋಟೋಕಾಲ್ ಅಂದ್ರೆ ಜಿಲ್ಲಾಡಳಿತ ಮಾಡಿದಂತಹ ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಅವರು ಬಂದು ಹಾಸನಾಂಬೆಯ ದರ್ಶನವನ್ನು ಪಡೆದರು. ಸಾಕಷ್ಟು ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಕೂಡ ಹಾಕಿತ್ತು. ಯಾಕಂದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಅಭಿಮಾನಿಗಳು ಬರ್ಬೋದು ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವ ಹಿನ್ನೆಲೆಯಲ್ಲಿ ಅವರ ವಿಚಾರವನ್ನು ಅತಿ ಹೆಚ್ಚು ಸಾರ್ವಜನಿಕವಾಗಿ ಪ್ರಚಾರಕ್ಕೆ ಬಿಟ್ಟಿರಲಿಲ್ಲ. ಆದ್ರೆ ಕೊನೆಗೂ ಕೂಡ ಅವರು ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ಪ್ರೋಟೋಕಾಲ್ ಬಂದಿದಂತಹ ವಾಹನ ಏನಿತ್ತು ಅದರಲ್ಲಿ ಹೊರಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಹಾಸನಾಂಬ ಸನ್ನಿಧಾನದಲ್ಲಿ ಬೀಡು ಬಿಟ್ಟಿರುವಂತದ್ದು. ಜಿಲ್ಲಾಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಎಲ್ಲಾ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಕೂಡ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ಕಾಂತಾರ ಸಕ್ಸಸ್ನ ನಂತರ ರಿಷಬ್ ಶೆಟ್ಟಿ ಅವರು ಹಾಸನಾಂಬೆ ದರ್ಶನ ಪಡ್ಕೊಂಡಿರೋದು. ಅದೇ ರೀತಿಯಾಗಿ ಶಿವಣ್ಣ ಅಂತ ಬಂದಾಗ ಶಸ್ತ್ರಚಿಕಿತ್ಸೆಗೆ ಅಂತ ಅಮೆರಿಕಾಗೆ ಹೋಗಿ ಬಂದ್ರಲ್ಲ, ತದನಂತರದಲ್ಲಿ ಈ ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಮೊದಲ ಬಾರಿ ಅವಕಾಶ ಸಿಕ್ಕಿರೋದು. ಇಬ್ಬರು ಸ್ಟಾರ್ ನಟರು ಕೂಡ ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಶಿವಣ್ಣ ಹೋದಂಥ ಸಂದರ್ಭದಲ್ಲಿ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಅಲ್ಲಿ ಸಿಕ್ಕಿದ್ದಾರೆ, ಮಾತನಾಡಿದ್ದಾರೆ. ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರಂತೂ ಈ ಬಾರಿ ಜನರು ಬಹುಪರಾಕ್ ಅಂತಿದ್ದಾರೆ. ಕಾರಣ ಜಿಲ್ಲಾಡಳಿತದ ವ್ಯವಸ್ಥೆ ಈ ಬಾರಿ ಬಹಳ ಅಚ್ಚುಕಟ್ಟಾಗಿ ಕಂಡು ಬರ್ತಾ ಇದೆ. ಹೋದ್ಸಲ ಪ್ರತಿಯೊಬ್ಬರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, VIP ಪಾಸ್ಗಳಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ, ಸಾಲ್ಗಟ್ಟಿ ನಿಲ್ಲಕ್ಕಾಗ್ತಿಲ್ಲ ಅಂತ. ಬಟ್ ಈ ಬಾರಿ ಅದು ಯಾವುದೇ ಸಮಸ್ಯೆ ಇಲ್ಲ. ಸೆಲೆಬ್ರಿಟಿಗಳು ಬರಲಿ, ರಾಜಕಾರಣಿಗಳು ಬರಲಿ, ಅದು ಯಾವುದೇ VVIPಗಳೇ ಬರಲಿ, ಜಿಲ್ಲಾಡಳಿತ ಅವರಿಗೆ ಅಂತ ಒಂದು ವಾಹನದ ವ್ಯವಸ್ಥೆ, ಸಮಯದ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲವೂ ಕೂಡ ಕರೆಕ್ಟಾಗಿ ನಡೀತಾ ಇದೆ.